ನೋಡಿ ನಿಮ್ಮ ಅಂಗಡಿನೆಲ್ಲ ಪ್ರಮೋಷನ್ ಮಾಡ್ತಾ ಇದೀವಿ, ನೋಡಿ ಡಿಸ್ಕೌಂಟ್ ಮಾಡಿಕೊಡಿ. ನೆಕ್ಸ್ಟ್ ನಮ್ಮ ಆಡಿಯನ್ಸ್ ಎಲ್ಲ ಇಲ್ಲೇ ಬಂದು ತುಂಬೋಗ್ತಾರೆ ನಿಮಗೆ, ಅಷ್ಟು ಕ್ರೌಡ್ ಆಗುತ್ತೆ ನಿಮಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಇಲ್ಲೇ ತಗೋತಾರೆ ಬಟ್ಟೆಗಳು. ಡಿಸ್ಕೌಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಡಿಸ್ಕೌಂಟ್ ಮಾಡಿ. ಅವ್ರನ್ನ ಡಿಸ್ಕೌಂಟ್ ಕೇಳ್ತಾ ಇದ್ದೀನಿ, ಮತ್ತೆ ನಿಮ್ಮ ಅಂಗಡಿಗೆ ಬರ್ತೀನಿ, ಸೊ ಡಿಸ್ಕೌಂಟ್ ಮಾಡಿಕೊಡಿ ಅಂತ. ನಿಜ ಅವ್ನು ಇವ್ರ ಅಂಗಡಿಗೆ ಮತ್ತೆ ಬರ್ತಾನ, ನೋಡೋಣ. ನೀನೇ ತಗೋಬೇಕು. ಆಯ್ತು, ಪರವಾಗಿಲ್ಲ, ಬನ್ನಿ. ಹಿಂಗೆ ವಿಡಿಯೋ ಮಾಡ್ತೀನಿ ನಾನು. ಹಿಂಗೆ ತಲೆ ಮೇಲೆ ಹೊತ್ಕೊಂಡೈತಾರೆ ಶಿವನ. ಅವನು ಯಾವುದೋ ಪ್ಯಾಂಟ್ ಇಷ್ಟಪಟ್ಬಿಟ್ಟಿದ್ದಾನಂತೆ, ಅದನ್ನು ತಗೊಳ್ಳೋದಂತ ನಾನು ಬಿಡ್ತಲ್ಲ. ಹಾಂ, ಬೇಕೇ ಬೇಕು. ಎಲ್ಲಿ ಅದು ಪ್ಯಾಂಟು? ಪ್ಯಾಂಟ್ ಅಲ್ಲಿ ಹೆಂಗೋ ಆರ್ಡರ್ ಮಾಡ್ಕೊತೀಯ, ಹಸ್ಬೆಂಡ್ ಮಾಡ್ಕೊಂಡು. ನನ್ನ ಬ್ಯಾಗಿ ಪ್ಯಾಂಟ್ ಮಾಡಿರೋದು ಹೆಂಗೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ರೇಂಜಿಗೆ ಮಾಡಿದ್ದೀನಿ. ಅವ್ನು ಬಿಡ್ತಿಲ್ಲ ನನ್ನನ್ನು. ಅವ್ನಿಗಾಗ್ಲಿಲ್ಲ ಅಂದ್ರೆ ನಾನಾದ್ರೂ ಹಾಕೋತೀನಿ, ನನ್ನ ನೋಡಾದ್ರೂ ಅವ್ನು ಸಮಾಧಾನ ಪಟ್ಕೊಳ್ಳಿ. ಹಂಗ ನಾನು ಹಾಕೋತೀನಿ ಬಿಡೋ. ಆಗುತ್ತೆ, ಬೆಲ್ಟ್ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊತ್ತೆ. ಬೆಲ್ಟ್ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ, ಪರವಾಗಿಲ್ಲ, ಬೇಕು. ಅಲ್ಲ, ನಾನು ಬಟ್ಟೆ ತಗೊಳಕ್ ಬಂದಿರೋದು ನಿನ್ಗ ನನಗ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೆ ಬಟ್ಟೆ ತಗೊಳ್ಳೋಣ ಅಂತ ಬಂದು ಅವ್ನು ತಗೋತಾ ಇದ್ದಾನೆ ನೋಡಿ. ಅವ್ನು ಗೋವಾಗ ಹೋಗ್ತಾನಂತೆ. ಹಾಂ ನೋಡಿ ಹೆಂಗೆ ಆ ಶೂಗೆ ಈ ಪ್ಯಾಂಟು ಸಗದ ಕಾಣುತ್ತೆ. ಟೀ ಶರ್ಟ್ಸ್ ಓಹೋ, ಚೆನ್ನಾಗಿಲ್ಲ. ಹಿಂದಗಡೆ ಒಂಥರ ಇದೆ, ಬಟ್ ಕಲರ್ ಬೇರೆ ಕೊಡಿ. ಎಷ್ಟು ಪ್ಯಾಂಟು? ಜಾಸ್ತಿ ಆಯ್ತು. ಮಾಡಪ್ಪ, ಅದೇನು ಚೌಕಾಸಿ ಕೇಳ್ತೀಯಲ್ಲ, ಮಾತಾಡಪ್ಪ ನೀನೆ. ಅವನೇ ತಗೋತಾನಂತೆ, ನನ್ನೇನು ಕೇಳಲ್ವಂತೆ ಫ್ರೆಂಡ್ಸ್. ನೋಡೋಣ, ಅವನೇ ತಗೊಳ್ಳಿ. ಅಲ್ಲ, ಟೀ ಶರ್ಟ್ ಬೇಕು, ಫುಲ್ ನೆಕ್ ಟೀ ಶರ್ಟ್ ಕೊಡಿ. ನಿಜ ಫ್ರೆಂಡ್, ನೆಕ್ಸ್ಟ್ ಟೈಮ್ ಇವ್ನು ಕರ್ಕೊಂಡು ಬರಲ್ಲ. ನಾನು ಬಟ್ಟೆ ತಗೊಳಕ್ ಬಂದು ಅವ್ನು ತಗೋತಾ ಇದ್ದೇನೆ ನೋಡಿ. ಇವಾಗ ಅವ್ನು ಗೋವಾಗ ಹೋಗ್ತಾ ಇದ್ದಾನೆ, ಬಾಡಿ ಕಾಣಿಸೋಂಗೆ ಯಾವ್ದಾರ ಕೊಡಿ. ಇಲ್ಲ ಬೇಕು, ಜಾಸ್ತಿ ಆಯಿತು. ನಾನು 750 ಕೊಡ್ತೀನಿ. 750 ಜಾಸ್ತಿ ಇಟ್ಕಣ. ನಾನು ಬ್ಯಾಗಿ ತೊಗೊಂಡ್ರೆ 600 ಅಷ್ಟೇ ತೊಗೊಂಡಿರೋದು. ಚೌಕಾಸಿ ಮಾಡ್ತಾ ಇದ್ದೀನಿ, ವರ್ಕೌಟ್ ಆಗುತ್ತಾ ನೋಡೋಣ. ಬೇಡವಂತೆ ಫ್ರೆಂಡ್ಸ್, ಹಂಗಾರೆ ಓಡೋಣ. ಓಡೋಣವಾ? ಕೊಡಿ, ಪರವಾಗಿಲ್ಲ. ಅವರು ಏನು ಅಷ್ಟೊಂದೆಲ್ಲ ಕೊಡ್ತಾವಲ್ಲ, ಅಷ್ಟೇ ಬೇಕು. ನಾನು ಜಾಸ್ತಿನೇ ಹೇಳಿದ್ದೀನಿ. ಸಚ್ಚಿ ನನಗೊಂದು ಜೊತೆ ಕೊಡಿಸ್ತೇನೇನೋ, ನೋಡೋಣ. ಕಲೆಕ್ಟೆಡ್ ಇದ್ರು ನಾವು ಮಾತಾಡಲ್ಲ ಸರ್. ನಮ್ಗೇನು ನೋಡಿ ನಿಮ್ಗಿಂದ ಕಸ್ಟಮರ್ ಬರಬೇಕು ಸರ್, ಅದಂತೂ ಖಂಡಿತ ಬರ್ತಾರೆ. ನಮಗೂ ಮಾರ್ಜಿನ್ ಇರಬೇಕು, ರೇಟ್ ಎಲ್ಲ ನಾನು. ಇವಾಗ ನಾವು ಶೂ ತೊಗೊಂಡಿದ್ದೀವಿ ಅಲ್ಲ, ನೆಕ್ಸ್ಟ್ ನಾನು ಬಂದು ಶೂ ತೊಗೋತೀನಿ ಇಲ್ಲ ಅಂತ ನೀವೇ ನೋಡ್ತೀರಾ. ಕೆಲಸ ಮಾಡಿ ನಿಜ ಬರ್ತೀಯಾ? ನಾನು ಜಾಸ್ತಿನೇ ಹೇಳಿದ್ದೀನಿ ಸರ್, ಜಾಸ್ತಿ ಬೇಡ, ಕಲೆಕ್ಟೆಡ್ ಕೊಡಿ ಸರ್. ಅವ್ರನ್ನ ಡಿಸ್ಕೌಂಟ್ ಕೇಳ್ತಾ ಇದ್ದೀನಿ, ಮತ್ತೆ ನಿಮ್ಮ ಅಂಗಡಿಗೆ ಬರ್ತೀನಿ, ಸೊ ಡಿಸ್ಕೌಂಟ್ ಮಾಡ್ಕೊಡಿ ಅಂತ. ನಿಜ ಅವ್ನು ಇವ್ರ ಅಂಗಡಿಗೆ ಮತ್ತೆ ಬರ್ತಾನ, ನೋಡೋಣ. ಸರ್, ನಿಮಗೂ ವರ್ಕ್ ಇದೆ, ನಮಗೂ ವರ್ಕ್ ಇರ್ಬೇಕಲ್ಲ, ಇಬ್ಬರಿಗೂ ಸಮಾಧಾನ ಇರಬೇಕು. ಆಗಲೇ ಇದು ಮುಂದೆ ಒಂದ್ಸತಿ ನೋಡ್ಕೊಂಡು ವಾಪಸ್ ನಾನು ಇವಾಗ ತೊಗೊಂಡೋಗ್ತೀನಿ. ನೀವು ಕೊಟ್ಟರೆ ಖಂಡಿತವಾಗ್ಲೂ ತೊಗೊಂಡೋಗ್ತೀನಿ. 950 ಕೊಡ್ತೀವಿ, 900 ಕೊಡಿ ಹೋಗಿ ಸರ್ ಲಾಸ್ಟ್. ನೋಡಿ ನಿಮ್ಮ ಅಂಗಡಿನೆಲ್ಲ ಪ್ರಮೋಷನ್ ಮಾಡ್ತಾ ಇದೀವಿ, ನೋಡಿ ಡಿಸ್ಕೌಂಟ್ ಮಾಡಿಕೊಡಿ. ನೆಕ್ಸ್ಟ್ ನಮ್ಮ ಆಡಿಯನ್ಸ್ ಎಲ್ಲ ಇಲ್ಲೇ ಬಂದು ತುಂಬೋಗ್ತಾರೆ ನಿಮಗೆ, ಅಷ್ಟು ಕ್ರೌಡ್ ಆಗುತ್ತೆ ನಿಮಗೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಇಲ್ಲೇ ತಗೋತಾರೆ ಬಟ್ಟೆಗಳು. ಡಿಸ್ಕೌಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಡಿಸ್ಕೌಂಟ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಬಟ್ಟೆನ ಡಿಸ್ಕೌಂಟ್ ಮಾಡಿ. ಇಲ್ಲ ಸರ್, ನಾನು ಜಾಸ್ತಿನೇ ಹೇಳ್ತಾ ಇದ್ದೀನಿ. ನಾನೇ ರೇಟ್ ಜಾಸ್ತಿ ಹೇಳ್ತಾ ಇದ್ದೀನಿ. ನೋಡಿ ತಕ್ಷಣ ಒಂದೇ ರೇಟ್ ನೋಡಿ, ನಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ತೋರಿಸ್ತಾ ಇದೀವಿ. ಡಿಸ್ಕೌಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.
ನೋಡಿ ಸ್ನೇಹಿತರೆ, ಇದಕ್ಕೆ ನ್ಯಾಯವನ್ನ ನೀವೇ ಇವ್ರು ಕೊಡಿಸಿ ಡಿಸ್ಕೌಂಟ್ ಮಾಡಕ್ಕೆ ನೀವೇ ಹೇಳಿ. 700 ಕೇಳೋ ಜಾಗದಲ್ಲಿ 750 ಜಾಸ್ತಿ ಕೇಳಿದೀನಿ ನಾನು. ಅದ್ರಲ್ಲೂ ನೋಡಿ ಇದು ಮಾಡ್ತಾ ಇದಾರೆ. ಓಕೆನಾ, ನೆಕ್ಸ್ಟ್ ಟೈಮ್ ಇವ್ರ ಅಂಗಡಿಗೆ ಬರ್ತಾನೆ ಅಂತೆ. ಹೌದಾ? ಕಾದ್ ನೋಡೋಣ. ಅಲ್ಲ ಖಂಡಿತ ಒಂದ್ಸತಿ ಫಿಕ್ಸ್ ಆದ್ರೆ ಅದು ಬಂದೇ ಬರ್ತೀನಿ, 100% ಬಂದೇ ಬರ್ತೀನಿ. ಅದ್ರಲ್ಲಿ ಬೇರೆ ಮಾತಿಲ್ಲ. ₹100 ಅಡ್ಜಸ್ಟ್ ಮಾಡಲ್ವಾ? ಹಲೋ, ನೀನೇ ತಗೋತೀನಿ ಅಂತ ತಾನೆ, ನನ್ನೇನು ಕೇಳ್ತಾ ಇದೀಯಾ? ₹100 ಸಜೆಸ್ಟ್ ಮಾಡಿ ಅಷ್ಟೇ. ಬ್ರೋ, ನೀವೇನು ಕೊಡಕ್ ಹೋಗ್ಬೇಡಿ. ನಾನೇ ತಗೋತೀನಿ ಅಂತ ದೊಡ್ಡದಾಗಿ ಬಂದ. ಆಯ್ತು, ನಾನೇ ಕೊಡ್ತೀನಿ ಅಂತಂದ. ತಗೋ, ಅದು ಶೂಸ್ ಕೊಡಿಸಿದೀನಿ ತಾನೇ. ಈಗ ಎಲ್ಲಾನು ಕೇಳಿದ್ರೆ ಎಲ್ಲಿಂದ ಬರುತ್ತೆ? ನನಗೆ ಎಲ್ಲಿದೆ ಇನ್ಕಮ್? ಜಾಬ್ ಬೇರೆ ಬಿಟ್ಬಿಟ್ಟಿದ್ದೀನಿ, ನಯಾ ಪೈಸೆ ಕೈ ಇಲ್ಲ. ನೀವೇ ಹೇಳಿ. ಅಟ್ಲೀಸ್ಟ್ ನಂದು ನಂಬರ್ ಕೊಡ್ತೀನಿ, ಫೋನ್ಪೇ ಮಾಡ್ತೀರಾ? ಗೂಗಲ್ ಪೇ, ಫೋನ್ಪೇ ಮಾಡಿ. ಸೊ ದಯವಿಟ್ಟು ಪೇ ಮಾಡಿ. ತುಂಬಾ ಕಲಿತಲ್ಲಿದ್ದೀನಿ, ದಯವಿಟ್ಟು ಅಮೌಂಟ್ನ ಕಳಿಸಿ ಪ್ಲೀಸ್. ನನ್ನ ಯೂಟ್ಯೂಬಿಂದ ಅಂತೂ ನಯಾ ಪೈಸೆ ಬರ್ತಲ್ಲ, ಯೂಟ್ಯೂಬಿಂದ ಇನ್ನೂ ದುಡ್ಡು ಬರುತ್ತಲ್ಲ. ಅಟ್ಲೀಸ್ಟ್ ನೀವಾದರೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೈಯಲ್ಲಿ ನನ್ನ ಅಕೌಂಟ್ಗೆ ಹಾಕಿ. ಯಾವ್ದಾದ್ರು ಒಂದು ಲುಕ್ ಮಾಡ್ಕೊಂಡ್ರೆ ನಮ್ಮ ಡ್ಯಾನ್ಸ್ ವಿಡಿಯೋ ತಗೊಳ್ಳೋದು ಜಾಸ್ತಿ. ಹೇಳ್ತಾರೆ ಎಲ್ಲ ಪಕ್ಕ ಎಲ್ಲ ಸೆಲೆಕ್ಷನ್ ಮಾಡ್ತಾರೆ. ಏನು ಗೊತ್ತಾ, ನಮ್ಮ ಹುಡುಗರು ನಾವು ತಕ್ಷಣ ಬಂದು ಈಸ್ಕೊಳ್ಳೋಣ. ಇದು ನಮ್ಮ ಒಬ್ಬ ಬಂದರೆ ಅದು ಎಷ್ಟು ಜನ ಆಯ್ತು, ₹50 ಅಡ್ಜಸ್ಟ್ ಮಾಡಿರ್ಬೇಕು. ಇಲ್ಲ ಅಂತ ನೋಡೋಣ ಕೊನೆಗೆ ಏನಾಗುತ್ತೆ ಅಂತ. ಆಯಿತು, ಕೊನೆಗೆ ಆಯಿತು. 800 ಅಂತ ಮಾಡಿ. ವಾಟ್ ಯು ಮೀನ್? ಹಾಂ, ತಗೋತೀನಿ ಅಂದಲ್ಲ ನೀನೇ. ಅದೇ ತಗೋತೀನಿ ಅಂತಂದೆ. ಪೇ ಮಾಡೋದು ನೀವು ಬನ್ನಿ. ಹಾಂ, ತೊಗೊಳ್ತಾ ಇದ್ದಾರೆ, ಪೇ ನೀವು ಮಾಡಿ. ನಾನು ಪೇ ಮಾಡೋಂಗಿದ್ರೆ ನಾನು ಇನ್ನೂ ಡಿಸ್ಕೌಂಟ್ ಕೇಳ್ತೀನಿ. ಯಾಕಂತಂದರೆ ನನ್ನ ವೀಡಿಯೋದಲ್ಲಿ ಇವರೇ ಹೀರೋ ಥರ ಕಾಣಿಸ್ತಾ ಇರೋದು. ನಾವು ಇದು ನೋಡಿ ಹೆಂಗೆ ಕಾಣಿಸ್ತಾ ಇದ್ವಿ. ಇವ್ರು ನೋಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ನೋಡಿ ನೋಡಿ, ಹತ್ತಿರದಿಂದ ನೋಡಿ ನೋಡಿ. ಇದಕ್ಕೋಸ್ಕರ ಏನಾದರೂ ನೀವು ಡಿಸ್ಕೌಂಟ್ ಮಾಡಲೇಬೇಕು. ಆಲ್ರೆಡಿ ಅದಕ್ಕೋಸ್ಕರ ಗೋವಾ ಮುಗಿಸ್ಕೊಂಡು ಸರಿ, ನನಗೋಸ್ಕರ ಡಿಸ್ಕೌಂಟ್ ಮಾಡಿ ನೀವು. ಫುಲ್ ರೀಸನಬಲ್ ಪ್ರೈಸ್ ಸರ್. ನನಗೋಸ್ಕರ ಕಡಿಮೆ ಮಾಡಿ. ₹50 ನಿಮಗೆ ವ್ಯತ್ಯಾಸ ಬಂದ್ರೆ ನಾನು 800 ಅಲ್ವಾ, ಅವ್ನು ಕೊಟ್ಕೋತೇನೆ ಬಿಡು ಅಂದ್ಕೊಟ್ಟು ಸುಮ್ಮನೆ ಅದೇ. ನಾನಾಗಿದ್ರೆ ಇನ್ನೂ ಕಡಿಮೆ ಕೇಳ್ತಿದ್ದೆ. ಇವಾಗ ನನ್ನ ಜೇಬ್ಗೆ ಕತ್ರಿ ಬೀಳ್ತಾ ಇರೋದು. ಪ್ಲೀಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ರೇಟ್ ನನಗೋಸ್ಕರ ಗ್ಯಾರಂಟಿ ಸರ್. ಒಂದು 20ನಾದ್ರೂ ಕಡಿಮೆ ಮಾಡಿ. ಆಲ್ರೆಡಿ ಅವ್ರ ಹತ್ರ ಮಾತಾಡ್ಬಿಟ್ಟಿದ್ದೀನಿ. ಇನ್ನೂ ಉಪವಾಸ ಹಾಕ್ಬಿಟ್ಟು ಇನ್ನೂ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ. ನನಗೊಂದು 20 ಕಡಿಮೆ ಮಾಡಿ ನನಗೋಸ್ಕರ. ನಿಮ್ಮ ರೇಟ್ ಸರ್ ಅದು. ನನಗೂ ನೀವು ಇವರು ಒಂದೇನು ಗೊತ್ತಾ, ನೀವು 50 ಎಲ್ಲ ಮಾಡಬೇಡಿ. ನನಗೋಸ್ಕರ ₹20 ಬಿಡಿ. ಆಯ್ತು ಮಾಡಿ ಸರ್. ಎಸ್, ವರ್ಕೌಟ್ ಆಯಿತು. ಅಟ್ಲೀಸ್ಟ್ ₹20. ₹20 ಬೆಲೆ ಇದೆ ಕಣೋ. ನಿಮ್ಮ ಮಾತಿಗೆ ಬೆಲೆ ಸರ್. ಹೌದು, ಥ್ಯಾಂಕ್ ಯು ಸೋ ಮಚ್. ಇಲ್ಲೊಬ್ರು ಹೀರೋ ಬರ್ತಾ ಇದ್ದಾರೆ ನೋಡಿ, ಹಂಗೆ ಹೊಟ್ಟೋಗಿ. ನಾನು ಹೆಂಗೋ ಜಾರ್ಕೋತಾ ಇದ್ದೆ. ಹಲೋ ಬಾ. ನಾನು ಹೆಂಗೋ ಜಾರ್ಕೋತಾ ಇದ್ದೆ ಸದ್ಯ. ಕೊಡ್ತೀನಿ. ಶೂಸಲ್ಲೇ ಮುಗೀತಲ್ಲಪ್ಪ ಅಂತ ಅಂದ್ಬಿಟ್ಟು. ಕೊಡ್ತೀನಿ. ಯಾವಾಗಪ್ಪ ಕೊಡ್ತೀಯ ನೀನು? ಹಿಂಗೆ ಕೊಡ್ತೀನಿ ಅಂತ ಕಾಗೆ ಹಾರಿಸ್ತಾ ಇದೆಯಾ ನನಗೆ? ಎಷ್ಟು ಇಸ್ಕೊಂಡಿಲ್ಲ ನನ್ನ ಹತ್ರ ದುಡ್ಡು ನೀನು? ಯಾವುದೋ ರಿಟರ್ನೇ ಕೊಟ್ಟಿಲ್ಲ ನಾನು. ಯಾವುದು ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಕಾಗೆ ಹಾರಿಸಿದ್ಯಾ ಗೊತ್ತಾ? ಹೇಳಿ, ಮನ್ಸಲ್ಲಿದೆ. ಇಲ್ಲಿ ಒಳಗೆ ಕೊಟ್ಬಿಡ್ತಾರೆ, ಇಸ್ಕೊಳ್ಳಿ. ಸರಿ, ಯಾವಾಗ ಕೊಡ್ತೀಯ? ಅವ್ರು ಕೊಟ್ಟಿಲ್ಲ ಅಂದ್ರೆ ನಾನು ಕೊಡ್ತೀನಿ. ಹಾಂ, ನೋಡಪ್ಪ ಓ. ಎಂಥ ಮಾತು. ಇವ್ರು ಇನ್ನೊಂದ್ಸಲ ತೋರಿಸ್ಬಿಡೋಣ. ₹800 ₹20 ಎಷ್ಟು ಮಾಡಿದ್ರಿ? 780 ಮಾಡಿ ಸರ್. 780. ಆನಾಗಿರ್ಲಿಲ್ವಾ? ಅದಾನಿರಲಿಲ್ಲ, ಇದಾನಲ್ಲಿತ್ತಲ್ಲ, ಇದೆರಡು. ಹಂಗಾರೆ ಇಷ್ಟೊತ್ತು ಮಾತಾಡಿದ್ರೆ ರೆಕಾರ್ಡ್ ಆಗಿಲ್ವಾ? ನಾನು ಈಗ ನೋಡ್ತಾ ಇದ್ದೀನಿ ಅದನ್ನ. ಇಲ್ಲ ಅನ್ನಾಗಿತ್ತಲ್ಲ. ಇದು ಮೇನಾರು ಆಗ್ಬೇಕು ಕಣೋ. ಹಾಂ, ಇನ್ನೊಂದ್ಸತಿ ಮಾಡಿ. ಮಾರ್ಕಿಂಗ್ ಮಾಡೋಣ ಈಗ. ಹಲೋ, ಈಗ ನಾನು ಹೊರಗಡೆ ಇದ್ದೀನಿ ಕಣೋ. ₹780 ಇರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, 500 ಇಲ್ಲ. ಅಯ್ಯೋ, ನಾವು ಇಷ್ಟೊತ್ತು ಮಾತಾಡಿದ್ರೆ ರೆಕಾರ್ಡ್ ಆಗಿಲ್ವಾ? ಸರ್ ಕೊಡ್ತೀನಿ ರೀ ಸರ್, 1 ನಿಮಿಷ. ಆಯ್ತಾ? ಇನ್ನೊಂದ್ಸತಿ 800 ಅಲ್ಲ, 400 ಇಂದ ಬರೋಣ. 780 ಬಂದಿದ್ರೆ ಸಾಕು ಪಾಪ ಅವ್ರನ್ನ. ಸೊ ಕೊನೆಗೆ ಸಚ್ಚಿ ಇಷ್ಟಪಟ್ಟಂಥ ಪ್ಯಾಂಟನ್ನು ತೊಗೊಂಡ್ವಿ ಸ್ನೇಹಿತರೆ. ತೊಗೊಂಡು ಸೊ ಅಂಗಡಿಯವರು ಹೇಳ್ದಷ್ಟು ಅಮೌಂಟ್ನ ಪೇ ಮಾಡಿಬಿಟ್ಟು ಸೊ ಮನೆ ಕಡೆ ನಡೆದ್ವಿ. ಕೊನೆಗೆ ಅಂಗಡಿಯವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಸೊ ಇದೇ ರೀತಿ ನೋಡ್ತಾ ಇರಿ ನಮ್ಮ ಚಾನಲ್ನ ಅಂತ ಅವ್ರಿಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಅದೇ ರೀತಿ ಮನೆ ಕಡೆ ನಡೆದ್ವಿ. ಸೊ ಅಲ್ಲಿಂದ ಈಚೆಗೆ ಏನಾಯಿತು ನೆಕ್ಸ್ಟು ನೋಡಿ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಸಚಿ. ಇವತ್ತಿನ ಒಂದು ವ್ಲಾಗು ಕಂಪ್ಲೀಟಾಗಿ ನನಗೆ ಖುಷಿ ಕೊಡ್ತು. ಯಾಕಂತಂದರೆ ಬೆಳಿಗ್ಗೆ ನಾವು ಹೋದಂಥ ಹೋಟೆಲ್ಲು, ಮತ್ತು KR ಮಾರ್ಕೆಟು, ಅವೆನ್ಯೂ ರೋಡು, ವಿಧಾನಸೌಧ, ಮತ್ತು ಸಿಟಿ ಸೆಂಟ್ರಲ್ ಮಾಲ್, ಇಲ್ಲಿ ಎಲ್ಲ ಹೋಗಿದ್ದು ಕಂಪ್ಲೀಟ್ ಪ್ಯಾಕೇಜ್ ಅನ್ನಿಸ್ತು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಸಿಟಿ ಸೆಂಟ್ರಲ್ ಮಾಲಲ್ಲಿ ಸಚಿಗೆ ನಾನು ಹೇಳಿದೆ ಟಿ ಶರ್ಟ್ ತೊಗೊಳ್ಳೋ ಅಂತ, ಅವನೇ ತೊಗೊಂಡಿಲ್ಲ. ಸೊ ಆಡಿಯನ್ಸ್ ಪ್ಲೀಸ್ ದಯವಿಟ್ಟು ಬೈಯಕ್ಕೆ ಹೋಗ್ಬೇಡಿ, ಯಾಕೆ ಅವ್ನಿಗೊಂದು ಟಿ ಶರ್ಟ್ ಕೊಡ್ಲಿಲ್ಲ ಅಂತ ಅನ್ಕೊಂಡು ಬೈಬೇಡಿ ನನಗೆ. ಅವನೇ ತೊಗೊಳ್ಳಿಲ್ಲ, ಸುಳ್ಳು ಹೇಳಿದ್ರೆ ಒದೆ ಬೀಳ್ತಾವೆ ನಿನಗೆ. ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಇದೇ ರೀತಿ ನೋಡ್ತಾ ಇರಿ, ಶಿವಕುಮಾರ್ನ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ಮಾಡ್ತಾ ಇರಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾವುದೇ ಒಂದು ಹೊಸ ವೀಡಿಯೋಸ್ಗಳು ನೋಟಿಫಿಕೇಷನ್ ಮುಖಾಂತರ ಬಂದು ನಿಮ್ಮನ್ನು ತಲುಪುತ್ತೆ. ಸಚಿನ್, ನೀನೇನಾದರೂ ಹೇಳ್ತೀಯಾ ಕೊನೆಯದಾಗಿ, ಕಡೆಯದಾಗಿ? ಹೌ ವಾಸ್ ದ ಡೇ? ಡೇ ವಾಸ್ ಗುಡ್ ಆ್ಯಕ್ಚುಲಿ. ಸೀರಿಯಸ್ ಆಗಿ ಆ್ಯಕ್ಚುಲಿ ಚೆನ್ನಾಗಿತ್ತು. ಓಕೆ, ನಾನೇ ಒಂದು ಸ್ವಲ್ಪ ಬೇಜಾರಲ್ಲಿದ್ನಲ್ಲ, ಅದಕ್ಕೆ ಇವತ್ತು ನಿಮ್ಮ ಟೈಮ್ ಚೆನ್ನಾಗಿದೆ, ಅದಕ್ಕೆ ಇವತ್ತು ನಾನು ಬಂದಿದ್ದೀನಿ, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಅವ್ನು ಯೂಶಲಿ ನಾನು ಕರೆದ್ರೆ ಬರ್ತಿರ್ಲಿಲ್ಲ. ಯಾವಾಗಲೂ ಆದರೂ ಏನಾದರೂ ವರ್ಕ್ ಇದ್ರೆ, ಏನಾದ್ರು ಕೆಲಸ ಹೇಳಿದ್ರೆ ಬಂದು ಮಾಡ್ಬಿಡ್ತಿದ್ದ. ಆಲ್ಮೋಸ್ಟ್ ಬಿಸಿ ಇರ್ತಾ ಇದೆ. ಇವಾಗ 1 ವೀಕಿಂದ ಫ್ರೀ ಆಗಿದ್ದೆ. ಬಟ್ ಏನಾದರೂ ಕೆಲಸ ಹೇಳಿದ್ರೆ ಬಂದು ನನಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಹೋಗ್ತಿದ್ದ. ಬಟ್ ವ್ಲಾಗ್ಗೆಲ್ಲ ಅವ್ನು ಬರುವಷ್ಟು ಟೈಮ್ ಇರ್ತಿರ್ಲಿಲ್ಲ. ಈಸ್ ಎ ಬಿಸಿಯೆಸ್ಟ್ ಪರ್ಸನ್. ಇವಾಗ ಅವನದೇ ಒಂದು ಬಿಸ್ನೆಸ್ ಎಲ್ಲ ಇದೆ. ಸೊ ಹಂಗಾಗಿ ಹೇಳಿ. ದುಡ್ಡು ಕೊಟ್ಟೆ ಇವೆಂಟ್ ಪ್ರಮೋಷನ್ ಮಾಡಿಸ್ಕೋತೀನಿ. ನಾನು ಫ್ರೀ ಅಂತೂ ಪ್ರಮೋಷನ್ ಮಾಡಲ್ಲ, ಅಲ್ಲಿವರೆಗೂ ಹೇಳಲ್ಲ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ದುಡ್ಡು ಕೊಟ್ಟೆ ಹೇಳಿಸ್ಕೊತೀನಿ. ಆಮೇಲಿಂದ ಬಿಡಲ್ಲ. ಒಂದ್ಸತಿ ದುಡ್ಡು ಕೊಡೋದಷ್ಟೇ. ದುಡ್ಡು ಕೊಟ್ಮೇಲೆ ಫ್ರೀಯಾಗಿ ಮಾಡಲೇಬೇಕು ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ. ಓಕೆ, ಹೇಳು ಇವತ್ತಿನ ದಿನ ಹೆಂಗಿತ್ತು, ಏನಿತ್ತು ಇವತ್ತು? ಆಕ್ಚುಲಿ ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕೇಳಬೇಕು ಕೇಳಬಾರ್ದು ಅಂತ ಅನ್ಕೊಂಡು ಕೇಳಿದೆ, ಬಟ್ಟೆ ಕೊಡಿಸ್ತೀರಾ ಕೊಡ್ಸಲ್ಲ ಅಂತ. ಕೊಡಿಸಿದ್ರು, ಬಟ್ ಅಮೌಂಟ್ ರಿಟರ್ನ್ ಕೊಡ್ತಾ ಇದ್ದೀನಿ. ನೋ ವರ್ಡ್ಸ್, ಸ್ಪೀಚ್ಲೆಸ್. ಓಕೆ, ಹಂಗಂತಲ್ಲ, ಯಾಕೆಂದ್ರೆ ಅವರು ಕಷ್ಟಪಟ್ಟು ಇದು ಮಾಡಿರ್ತಾರೆ, ದುಡ್ಡು. ಈಗ ಅಮೌಂಟ್ ಬಗ್ಗೆ ಯಾರೋ ಕೇಳಿದ್ರು, ನಮ್ಮ ಆಡಿಯನ್ಸ್ ಏನು ಕೇಳಿಲ್ಲ. ಬೇರೆದೇನಾದ್ರೂ ಹೇಳ. ಇವತ್ತು ಆಕ್ಚುಲಿ ಚೆನ್ನಾಗಿತ್ತು. ಇವತ್ತು ಫಾರಿನರ್ಸ್ ಅವ್ರ ಕೈಲಿ ಬೇರೆ ಡ್ಯಾನ್ಸ್ ಮಾಡಿಸಿದ್ದಾರೆ ಇವತ್ತು. ನಾನು ಅವ್ರಿಗೆ ಶಾಕ್ ಆಗಬೇಕು ಬಂದೆ, ಒಂದು ಡ್ಯಾನ್ಸ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಇಮಿಡಿಯೇಟ್ ಆಗಿ ಮಾಡಿಸ್ದೆ. ಅದು ಹೆಂಗಿತ್ತು? ಅದು ಶಾಕ್ ಚೆನ್ನಾಗಿತ್ತಾ? ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಸೀರಿಯಸ್ ಆಗಿ ಬರ್ತಾರೆ, ಇದು ಮಾಡ್ತಾರೆ ಅಂತೆಲ್ಲ. ಇವಾಗ್ಲಾದ್ರೂ ಒಪ್ಕೊಂಡ ನಾನು ತುಂಬಾ ಬೋಲ್ಡ್ ಅಂತ? ಇಲ್ಲ, ಒಪ್ಕೊಂಡಿಲ್ಲ. ಓಕೆ, ಕೇಳ್ತಾ ಇದಾರೆ ಬೋಲ್ಡ್ ಏನು ಅಂತ. ಸುಮ್ಮನೆ ಬರೀ ಬೋರ್ಡ್ ಅಷ್ಟೇ, ಬೋಲ್ಡ್ ಎಲ್ಲ ಏನಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದೆಯಾ? ಓಕೆ, ಹೇಳು. ಇವತ್ತು ವಿಧಾನಸೌಧ ಇದರಲ್ಲಿ ಮಾಡ್ದು, ಬಟ್ ವಿಡಿಯೋ ಮಾಡಿಕೊಟ್ಟದ್ರಲ್ಲಿ ಒಂದು ಸ್ವಲ್ಪ ಬೇಜಾರಿದೆ. ಯಾಕಂದ್ರೆ ವಿಡಿಯೋ ಮಾಡಿಕೊಟ್ಟಲ್ಲಿ ನೀಟಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ. ಇರೋದೇ ಲೆಗ್ ಮೂಮೆಂಟೇ ಕಟ್ ಮಾಡ್ಬಿಟ್ಟವ್ರೆ. ಆ ವಿಡಿಯೋ ಮಾಡೋರು ಯಾರೋ ಪಾಪ ಏಜ್ ಆಗಿದ್ದವರು, ಅವ್ರಿಗೆ ಗೊತ್ತಾಗಿಲ್ಲ. ಇಟ್ಸ್ ಓಕೆ, ಎಕ್ಸ್ಕ್ಯೂಸ್, ಇಟ್ಸ್ ಓಕೆ. ಬಟ್ ಲೆಗ್ ಎಲ್ಲ ಚೆನ್ನಾಗಿ ಮೂಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದ. ನಾವು ಜೊತೆಲಿ ಮಾಡಿದ್ವಿ, ಅವ್ರ ಜೊತೆನೂ ಮಾಡಿದ್ದೀವಿ. ಅದನ್ನು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ. ಸೊ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ನೋಡಿ ಅದನ್ನು. ಅದ್ರ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಹಾಕಲು ಅಥವಾ ನಾರ್ಮಲ್ ವೀಡಿಯೋದಲ್ಲೇ ಮಧ್ಯದಲ್ಲಿ ಬೇಡ. ಶಾರ್ಟ್ಸ್ ಎಲ್ಲ ಹಾಕಿದ್ರೆ ನಾರ್ಮಲ್ ವೀಡಿಯೋದಲ್ಲಿ ಮಧ್ಯದಲ್ಲಿ ತೋರ್ಸಂಗಿಲ್ಲ, ಬೇಕಾದ್ರೆ ಪ್ರಾಕ್ಟೀಸ್ ತೋರಿಸ್ತೀನಿ. ಓಕೆ, ಹಾಗಾಗಿ ರೀಲ್ಸ್ ಎಲ್ಲ ಹಾಕಿರ್ತೀನಿ, ಇವನ್ ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ. ಸೊ ಮಿಸ್ ಮಾಡಬೇಡಿ, ನೋಡಿ. ಇವನೋ ಒಂದು ಇನ್ಸ್ಟಾದಲ್ಲಿ ಇರುತ್ತೆ, ನೋಡಿ. ಆಮೇಲೆ ಇವ್ರ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಒತ್ತಿ. ಅದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಉಗಿರಿ ಮಾಡಿ. ಅವಾಗ ಆ್ಯಕ್ಚುಲಿ ನೀವು ಜಾಸ್ತಿ ನೀವು ಏನು ಮಾಡ್ಬೇಕಾರದು ಅಂತಂದರೆ ಮೈನ್ ಥಿಂಗು ಅವ್ರಿಗೆ ಅವಾಗ ಅವ್ರ ವೀಡಿಯೋಗೆ ಒಂದು ಸ್ವಲ್ಪ ಕಮೆಂಟಲ್ಲಿ ಬೈರಿ ಒಂದು ಸ್ವಲ್ಪ ಜಾಸ್ತಿ. ಓಕೆನಾ? ಅವಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತಾ ಇರ್ತಾರೆ. ಇಲ್ಲಾಂದರೆ ಅವ್ರು ಚೇಂಜ್ ಮಾಡ್ಕೊಳ್ಳಲ್ಲ, ಮಾಡಿದ್ನೇ ಮಾಡ್ತಾ ಇರ್ತಾರೆ. ಒಂದು ಎಡಿಟ್ ಮಾಡಲ್ಲ, ಏನಿಲ್ಲ, ಡೈರೆಕ್ಟ್ ಪೋಸ್ಟ್ ಮಾಡ್ಬಿಡ್ತಾರೆ. ಅಲ್ಲಿ ಏನೇ ಇರಲಿ, ಏನೇ ಇದು ಮಾಡಲಿ. ಫಸ್ಟ್ ಆಫ್ ಆಲ್ ಐ ಹೇಟ್ ಎಡಿಟಿಂಗ್. ತುಂಬ ಸೋಂಬೇರಿ, ಎಡಿಟ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಬಿಟ್ಟು ಎಡಿಟ್ ಮಾಡ್ದೇ ಡೈರೆಕ್ಟಾಗಿ ಪೋಸ್ಟ್ ಮಾಡ್ತಾರೆ. ಇರಲಿ, ಆದರೂ ಎಲ್ಲರೂ ವಾಚ್ ಮಾಡಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಸ್ವಲ್ಪ ಅಲ್ಲ, ಜಾಸ್ತಿನೇ ಮಾಡಿ. ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ತಲುಪೋ ಥರ ಮಾಡಿ. ನಮ್ಮ ಶಿವಬ್ರೋ ಈ ವಯಸ್ಸಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಅಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ಏನು ಯಾಕೆ ಎಲ್ಲ ಡಬಲ್ ಮೀನಿಂಗ್ ತಿಳ್ಕೊತೀರಾ? ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಚಿ. ಇವತ್ತು ನೀನು ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಎಲ್ಲನೂ ಸುತ್ತಾಡಿಸಿದ್ಯಾ.
ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಏನೇನಾಯಿತು, ಒಂದಿಬ್ರು ಬೈದರು, ಒಂದಷ್ಟು ಜನ ಹೊಗಳಿದ್ರು, ಒಂದಷ್ಟು ಖುಷಿ, ಒಂದಷ್ಟು ಬೇಜಾರು ಎಲ್ಲ ಮಿಕ್ಸಪ್ ಇತ್ತು. ಸಖತ್ತಾಗಿತ್ತು. ಇವತ್ತಿನ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಲವ್ ಯು ಆಲ್. ಬಾಯ್ ಬಾಯ್. ಟೇಕ್ ಕೇರ್. ಬಾಯ್.